ಶ್ರೀ ಮಹಾಗಣಪತಿಯ ನಮಃ. ಶ್ರೀ ಸರಸ್ವತಿಯ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಆವತ್ತು ಹುಣ್ಣಿಮೆ ಅನ್ನೋದು ಗೊತ್ತಾಗಿ ತುಂಬ ಚಿಂತಾಕ್ರಾಂತನಾಗಿದ್ದಾನೆ ಅನ್ನೋದು ನಾವು ಮಾತಾಡಿಕೊಂಡ್ವಲ್ವಾ. ಯಾಕೆಂದರೆ ಕತ್ಲಾದ ಮೇಲೆ ತಾನು ಒಳಗೆ ಹೋಗಬೇಕು ಅಂತೆಲ್ಲ ನಿಶ್ಚಯಿಸಿದ್ದ. ಹನುಮಂತನಿಗೆ ತುಂಬ ಚಿಂತೆ ಆಗ್ಬಿಡ್ತು. ಯೋಚನೆ ಮಾಡಿದ. ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ಮನೆಗಳನ್ನು ಬೀದಿಗಳನ್ನು ಗುರುತಿಸೋದಕ್ಕೆ ಹೇಗೂ ಸ್ವಲ್ಪ ಸ್ವಲ್ಪ ಹೊರಗಡೆ ಇದ್ದಾಗ ಬೆಳಕು ಬೇಕಲ್ಲ. ಟಾರ್ಚ್ ಇಲ್ವಲ್ಲ ಅನ್ಕೋತಿದ್ದೆ. ಟಾರ್ಚ್ ಅವನೇ ಬಂದ. ಅದು ನನಗೆ ಅನುಕೂಲ ಮಾಡೋಕ್ಕೆ ಬಂದ ಅಂತ ಕಾಣುತ್ತೆ ನನಗೆ. ಚಂದಮಾಮ, ಮಾಮ ನೀನು ತುಂಬ ಒಳ್ಳೇದು ಮಾಡಿದೆ ಬಿಡು. ಆದರೆ ಇಷ್ಟು ಬೆಳಕ ಏನು ಒಳ್ಳೆ ಮಠ ಮಧ್ಯಾಹ್ನದ ಥರ ಇದೆಯಲ್ಲಪ್ಪ ನೀನು. ತಣ್ಣನೆ ಬೇರೆ ಇದೆಯಾ, ಶರೀರವನ್ನು ತಂಪು ಮಾಡ್ತಾ ಇದೆಯಾ ನಿಜ. ಆದರೆ ನನ್ನ ಶರೀರ ತಂಪಾಗ್ತಿಲ್ವಲ್ಲ, ಬಿಸಿ ಆಗ್ತಿದೆ. ಕಾರಣ ನಾನು ಕೆಲಸ ಮಾಡಬೇಕೀಗ. ನಾನೀಗ ಒಂದು ರಾತ್ರಿ ಒಳಗೆ ಸೀತಾ ಮಾತೆಯನ್ನು ಕಂಡುಹಿಡಿಬೇಕು. ಅದರಿಂದ ನನ್ನ ಮೈಯಲ್ಲೆಲ್ಲ ಬೆಚ್ಚಗಿದೆ, ಜ್ವರ ಬಂದುಬಿಟ್ಟಿದೆ ನನಗೆ. ಅದಕ್ಕಾಗಿ ನಿನ್ನ ತಂಪನೆಯ ಚಂದಮಾಮ, ನಿನ್ನ ಒಂದು ಬೆಳಕು ನನ್ನ ಮೇಲೆ ಹರಿದರೂ ಕೂಡ ಬಿದ್ದರೂ ಕೂಡ ನನಗೇನು ಅನ್ನಿಸ್ತಾ ಇಲ್ಲ ಚಂದಮಾಮ. ಏನೋ ನೀನು ಸರಿಯಾದ ಸಮಯಕ್ಕೆ ಬರಲಿಲ್ವೇನೋ ಅನಿಸ್ತಾ ಆದರೂ ಏನು ಮಾಡಬಲ್ಲೆ ಬಿಡು. ಆದರೂ ಕೂಡ ನಿನ್ನ ನಾನು ಹೊಗಳ್ತೀನಿ. ನಿನ್ನ ಮೇಲೆ ತುಂಬ ಗೌರವ ಇದೆ ನನಗೆ. ಯಾಕೆ ನಮ್ಮ ಪ್ರಭು ಹೆಸರಲ್ವಾ ಚಂದಮಾಮ. ಆದ್ದರಿಂದ ನಿನ್ನ ಮೇಲೆ ನನಗೆ ಯಾವ ರೀತಿಯಾದ ಕೋಪ ಇಲ್ಲ. ಯಾಕೆಂದರೆ ಈ ವೃತ್ತಾಕಾರವಾಗಿ, ಚತುರಾಕಾರವಾಗಿ, ಕೋಣಾಕಾರವಾಗಿರ್ತಕ್ಕಂಥ ಈ ವಿಚಿತ್ರವಾದ ಮನೆಗಳನ್ನು ನೋಡಬೇಕು ಅಂದರೆ ಒಂದು ಸ್ವಲ್ಪ ಹೊರಗಡೆ ಸ್ವಲ್ಪ ಬೆಳಕು ಬೇಕೇ ಬೇಕು. ಆದ್ದರಿಂದ ನಿನ್ನ ಬೆಳಕಿನ ಸಹಾಯದಿಂದ ಕೋಟೆ ಒಳಗೆ ಹೋಗುವಂತಹ ವಿದ್ಯೆಯನ್ನು ನಾನು ಕಲಿತೀನಿ. ಆಗ ಚಂದ್ರ ಸ್ವಲ್ಪ ಮೇಲೇರಿ ಬಂದ ಮೇಲೆ ಹನುಮಂತನಿಗೆ ಮೆಲ್ಲನೆ ಉತ್ತರ ದ್ವಾರದ ಹತ್ತಿರ ಬರ್ತಾನೆ. ಅಲ್ಲೇ ತುಂಬ ಕೆಟ್ಟದಾಗಿರ್ತಕ್ಕಂಥದ್ದು ಮರದ ಮೇಲಿಂದ ದ್ವಾರದ ಒಳಗೆ ಇಣುಕಿ ನೋಡ್ತಾನೆ. ಒಂದು ಸತಿ ಉತ್ತರ ದ್ವಾರದಲ್ಲಿ 4 ದ್ವಾರ ಇವೆಯಲ್ಲ ಕೋಟೆಗೆ. ಮೆಲ್ಲಗೆ ಇಣುಕಿ ನೋಡ್ತಾನೆ. ಒಳಗನ ಪರಿಸ್ಥಿತಿ ಸ್ವಲ್ಪ ಅರ್ಥ ಆಯಿತು. ಏನು ನಡೀತಿದೆ ಒಳಗೆ ಅಂತ ನೋಡ್ದ. ಕಾವಲುಗಾರರು ಆ ತಂಪಾದ ಬೆಳದಿಂಗಳಲ್ಲಿ ಕಾಲು ಚಾಚಿಕೊಂಡು ಹರಟೆ ಹೊಡಿತಾ ಇದ್ರು. ಇಷ್ಟೇ ಬೇಕಾಗಿತ್ತು ಅವನಿಗೆ. ಚಂದ್ರ, ಥ್ಯಾಂಕ್ಸ್ ಕಣಪ್ಪ. ಚಂದಮಾಮ, ನಾನು ಇಷ್ಟೊತ್ತು ನಿನಗೆ ಏನೇನೋ ಅಂತ ಮಾತಾಡ್ಬಿಟ್ಟೆ ಅಲ್ವಾ. ಹೋಗಲಿ, ನನ್ನ ಕ್ಷಮಿಸಪ್ಪ. ನಿನ್ನ ಒಂದು ತಂಪಿನಿಂದ ತಾನು ಇವರು ಹೀಗೆ ಕೂತ್ಕೊಂಡು ಮಾತಾಡ್ತಿದ್ದಾರೆ, ಕಾಲು ಚಾಚಿಕೊಂಡು. ಒಬ್ಬರು ಜೂಜಾಡ್ತಿದ್ದಾರೆ, ಒಬ್ಬರು ಹಾಯಾಗಿ ಮಲಗಿದ್ದಾರೆ, ಒಬ್ಬರು ಏನೇನೋ ಮಾತಾಡಿಕೊಂಡು ಜಗಳ ಕಾಯ್ಕೋತಿದ್ದಾರೆ. ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಇನ್ನು ಕೆಲವರು ವಿಶ್ರಾಂತಿ ತಗೊಂಡು ಹಾಯಾಗಿ ಚೆನ್ನಾಗಿ ಅಡಿಕೆ ವೀಳ್ಯದೆಲ್ಲ ಹಾಕ್ಕೊಂಡು ಅಚ್ಚುಕಟ್ಟಾಗಿ ಕೂತ್ಕೊಂಡಿದ್ದಾರೆ. ಆಹಾ ಚಂದ್ರ, ನೀನು ಅದಕ್ಕೇನೋ ಬಂದದ್ದು. ನನಗೆ ನೀನು ಸಹಾಯ ಮಾಡೋಕ್ಕೆ ಬಂದಿದೆಯಾ ಅಂತ ಅನ್ನೋದು ಗೊತ್ತಾಗ್ತಿದೆ ಬಿಡು ಅಂದ್ಕೊಂಡು ಮೆಲ್ಲಗೆ ಇವ್ರ ಪಾಡಿಗೆ ಇವರಿದ್ದಾರೆ. ಚಂದ್ರನ ಬೆಳಕಿನಿಂದ ಈ ಹೊತ್ತಿನಲ್ಲಿ ನಾನು ಬಂದಿರತಕ್ಕಂಥದ್ದು ಯಾರು ಗಮನಿಸ್ತಾರೆ, ನನ್ನ ಕಡೆ ಯಾರು ನೋಡ್ತಾರೆ ಅಂತ ಹೇಳಿಬಿಟ್ಟು ಹನುಮಂತ ಪ್ರಧಾನ ದ್ವಾರವನ್ನು ತಪ್ಪಿಸಿ ಸ್ವಲ್ಪ ಪಕ್ಕದಿಂದ ಪ್ರಾಕಾರವನ್ನು ಹತ್ತಿ ಒಳಕ್ಕೆ ಧುಮುಕೋಣ ಅಂದ್ಕೊಂಡ. ಯಾಕೆಂದರೆ ದ್ವಾರದಿಂದ ಹೋಗಕ್ಕೆ ಸಾಧ್ಯವೇ ಇಲ್ಲ, ದ್ವಾರಗಳು ಬಂದಾಗಿಬಿಟ್ಟಿವೆ. ಆದ್ದರಿಂದ ಇಲ್ಲಿ ಪ್ರಾಕಾರ ಒಂದು ಗೋಡೆಯನ್ನು ಧುಮುಕೋದೇ ಕೆಲಸ. ಕೋತಿಗಿಡುತ್ತಾನೆ. ಇದೇ ಕೆಲಸ ನನಗೆ ಅಂದ್ಕೊಂಡು ಒಳಗೆ ಧುಮುಕಬೇಕು ಅಂದ್ಕೊಂಡು ಸ್ವಲ್ಪ ಹತ್ತಿರಕ್ಕೆ ಹೋಗ್ತಾನೆ. ಅಷ್ಟರೊಳಗೆ ಎದುರಿಗೆ ಸಿಡಿಲು ಬಡಿದಂತಾಯಿತು. ಅಲ್ಲಿವರೆಗೂ ಏನೂ ಕಾಣದೇ ಇರತಕ್ಕಂಥವನು ಲಂಕೆಯಲ್ಲಿ ಪ್ರವೇಶ ಮಾಡಿದ ಮೇಲೆ ಆ ಕಾಡಿನಲ್ಲಿ ಇಂಥ ದೃಶ್ಯ ಎಲ್ಲೂ ನೋಡೇ ಇಲ್ಲ. ಇಂಥ ಭಯಂಕರ ಶಬ್ದ ಕೇಳಿಲ್ಲ. ಇಂಥ ಭಯಂಕರವಾದ ಕೆಟ್ಟ ವಾಸನೆ ಕೇಳಿಲ್ಲ, ನೋಡಿಲ್ಲ, ಮೂಸಿಲ್ಲ. ತಕ್ಷಣ
ಗೋಡೆಯಿಂದ ಬಂದ್ಬಿಡ್ತೊಂದು ಒಂದು ದೆವ್ವ. ಹೌದಾ, ನೋಡೋಣ ಆಮೇಲೆ ಏನಾಗತ್ತೆ ಅಂತ. ಜೈ ಗುರುದತ್ತ, ಶ್ರೀ ಗುರುದತ್ತ.